ಒಂದು ಕಡೆ ಮಾತಾಡ್ತಾ ಇಟ್ ಈಸ್ ಎ ಗೇಮ್ ಚೇಂಜರ್ ಅಂತ ಹೇಳಿದ್ದಾರೆ ಈ ಟನಲ್ ರೋಡಿಗೆ ಸಂಬಂಧಪಟ್ಟಂತೆ. ನಾನು ಅವರಿಗೆ ಕೇಳಲಿಕ್ಕೆ ಬಯಸೋದು, ಸುರಂಗ ರಸ್ತೆ ದೀರ್ಘಾವಧಿಯಲ್ಲಿ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ ಅನ್ನೋದನ್ನು ಸಾರಿಗೆ ಸಂಸ್ಥೆ ಅಧ್ಯಯನಗಳು ತೋರಿಸ್ತವೆ. ಹೇಗೆ ಇದು ಗೇಮ್ ಚೇಂಜರ್ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು. ಇನ್ನೊಂದು, DPR ಸಿದ್ಧಪಡಿಸೋದಕ್ಕೆ ತಾವೇನು ರೋಡ್ರಿಕ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ನವದೆಹಲಿಯವರಿಗೆ ವಹಿಸಿದ್ದೀರಲ್ಲ, ಅವರು ಈಗಾಗಲೇ ಒಂದು ಬ್ಲಾಕ್ ಲಿಸ್ಟೆಡ್ ಕಂಪನಿ ಅಂತಕ್ಕಂಥ ಆರೋಪ ಇದೆ. ಮತ್ತು DPR ವೆಚ್ಚ ನೋಡಿ, ಮೆಟ್ರೋದ DPR ವೆಚ್ಚ 1.6 crore ಆದರೆ ಇದು 9.5 crore, ಅಂದರೆ 9.5 ಕೋಟಿ, 6 ಪಟ್ಟು ಹೆಚ್ಚಳ. ಯಾಕೆ ಇದು ಹೆಚ್ಚಳ ಆಯಿತು? ಮತ್ತು ಇದರಲ್ಲಿ 100ಕ್ಕೂ ಹೆಚ್ಚು ಪುಟಗಳನ್ನು ನಮ್ಮ ಮೆಟ್ರೋದ ಭೂಗತ ಕಾರಿಡಾರ್ ವರದಿಯಿಂದ ನಕಲಿ ಮಾಡಲಾಗಿದೆ. ಇದೊಂದು ಕಟ್ ಆ್ಯಂಡ್ ಪೇಸ್ಟು ಎಕ್ಸ್ಪರ್ಟ್ ಜಾಬು. ಫೀಸಿಬಿಲಿಟಿ ರಿಪೋರ್ಟು ನಾಸಿಕ್ ಮತ್ತು ಮಲೆಗಾಂವ್ ಸಂಚಾರದ ದತ್ತಾಂಶಗಳನ್ನು ಬೆಂಗಳೂರು ಸುರಂಗ ರಸ್ತೆಗೆ, ಅಂದರೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಮತ್ತು ಮಲೆಗಾಂವ್ ಸಂಚಾರದ ದತ್ತಾಂಶಗಳನ್ನು ಬೆಂಗಳೂರು ಸುರಂಗ ರಸ್ತೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋದು ಕೂಡ ಈ ಒಂದು DPR ಕಂಪನಿಗೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಇದೆ. ಈ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ. ಈಗ ಕೇರಳ ಇದರಿಂದ ಚೈನಾಯಿಂದ ಮಿಷಿನ್ ತರಕ್ಕೆ ಬಿಡ್ತಲ್ಲ, ಈಗ ಬೆಂಗಳೂರಲ್ಲಿ ನಡೀತಾ ಇದೆ. ನನ್ನ ಫ್ರೆಂಡ್ ಮಿಸ್ಟರ್ CT ರವಿ ಅವರು ಹೇಳಿದ್ರು, ಮೆಟ್ರೋದು ಟೆನಲ್ದು ಇದ್ರದ್ದು ಇದಿದೆ, ಕಡಿಮೆ ಬೆಲೆ ಇದೆ, ಇದು ಜಾಸ್ತಿ ಇದೆ. ಅದು ಆವತ್ತಿನ ಕಾಲದಲ್ಲಿ ಅದನ್ನು ಮಾಡಿದ್ದಾರೆ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಸ್ಮಾಲ್ ಡೇಯ, ದಟ್ ಈಸ್ ವೆರಿ ಸ್ಮಾಲ್ ಡೇಯ. ದಿಸ್ ಇಸ್ ವೆರಿ ಬಿಗ್ ಡೇಯ. ಇದು ಡಬಲ್ ಟ್ವಿನ್ ಟೇಬಲ್, ಇದು ಕಟ್ ಆ್ಯಂಡ್ ಕವರ್ ಅಲ್ಲ. ಇದು ಅದು ಎಲ್ಲ ಅದನ್ನು ಮಾಡಬೇಕಾದ್ರೆ ಕಟ್ ಆ್ಯಂಡ್ ಕವರ್ ಎಲ್ಲ ಇದೆ. ಆ DPR ಕಾಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಇದೇ ಬೇರೆ. ಈ ಒಳಗಡೆ ಹೋಗ್ಬೇಕಾದಂಥ ಇದನ್ನು ಹೋಗ್ಬೇಕು, ಅದು ಸೇಫ್ ರೂಟ್ ಇತ್ತು. ಅದು ಒಳಗಡೆ ಜಾಸ್ತಿ ಬೇರೆ ಇರಲಿಲ್ಲ. ಇದು ಭಾಳ ಬಿಲ್ಡಿಂಗ್ ಒಳಗಡೆ, ವಿಧಾನಸೌಧದ ಕೆಳಗಡೆನೇ ಇದನ್ನು ತೊಗೊಂಡು ಹೋಗ್ಬೇಕಾದ್ರೆ, ಇದು ರೋಡ್ ಕೆಳಗಡೆ ತೊಗೊಂಡು ಹೋಗೋಕ್ಕಾಗಲ್ಲ. ರೋಡ್ ಕೆಳಗಡೆ ತೊಗೊಂಡು ಹೋದ್ರೆ ಅಲ್ಲಿ ಕೆಲಸನ ನಾವು ರೋಡಲ್ಲಿ ನಿಲ್ಲಿಸ್ಬೇಕಾಗ್ತದೆ. ಯಾರ್ದೋ ಬಿಲ್ಡಿಂಗ್ ಕೆಳಗಡೆ ತೊಗೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಮೀಟ್ರಿಗೂ ಕೂಡ ಇದಕ್ಕೆ ಲಿಂಕ್ಗೆ ಹಾಕ್ಕೊಟ್ಟು ಸೇಫ್ಟಿ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಮಾಡಬೇಕಾಗ್ತದೆ. ಇದಲ್ಲದೆ ಇಲ್ಲಿರೋಂಥ ಶಿಲ್ಟು, ಇಲ್ಲಿರೋಂಥ ಇದನ್ನು ತೆಗೆದು ಈಚೆ ಎಲ್ಲರೂ ಹಾಕ್ಬೇಕಾದ್ರೆ ಎಲ್ಲಿ ಹಾಕಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕಾಗಿದೆ. ಇವೆಲ್ಲ ಕೂಡ ವೆರಿ ಹೈಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇದನ್ನು ಬಾಸ್ಟನ್ ಸಂಸ್ಥೆಯವ್ರ ಹತ್ರ ಕೂಡ ನಾವು ಇದನ್ನು ತೆಗೆದುಕೊಂಡು, ಇಂಟರ್ನ್ಯಾಷನಲ್ ಅವ್ರ ಹತ್ರ ತೆಗೆದುಕೊಂಡು, ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅವ್ರ ಹತ್ರ ಚರ್ಚೆ ಮಾಡಿ ಇದಕ್ಕೊಂದು ತೀರ್ಮಾನ ಮಾಡಿದ್ದೀವಿ ಅಧ್ಯಕ್ಷೆ. ಸೊ ಇದಕ್ಕೆ ಟ್ರಾಫಿಕ್ ಸರ್ವೆ ಕೂಡ ನಾವು ಮಾಡಿದ್ದೀವಿ. ಬೇರೆ ಏನು ಆಪ್ಷನ್ಸೇ ಇಲ್ಲ. ದಿಸ್ ಈಸ್ ಓನ್ಲಿ ದಿ ಆಪ್ಷನ್. ಅದಕ್ಕೆ ಇಲ್ಲೇನು ನಮ್ಮ ಏರ್ಪೋರ್ಟಿಂದ ಬರಬೇಕಾದ್ರೆ, ಇಲ್ಲಿಗೆ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3/4 ಗಂಟೆ ಆಗೋಯ್ತದೆ. ಏರ್ಪೋರ್ಟಿಂದ ಅಲ್ಲ, ಬರೀ ಯಾವುದು ಹೆಬ್ಬಾಳಿಂದ ಬರಬೇಕಾದ್ರೆ ಇಲ್ಲಿಗೆ 3/4 ಗಂಟೆ ಆಗೋಯ್ತದೆ. ಜಡ್ಜ್ಗಳೆಲ್ಲ ಹಿಡ್ಕೊಂಡು ನಮಗೆ ಬಂದಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ನಮ್ಮ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಏನಿದು ನಾವು ಕೊಡೋಕ್ಕಲ್ಲಕ್ಕೆ ನಾಲೊಂದು ಸ್ಮಾಲ್ ಕ್ವಾರ್ಟರ್ಸ್ ಅವ್ರದ್ದು ಇದೆ, ಸಮಸ್ಯೆ ಇದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಕಾಮನ್ ಮ್ಯಾನ್ಗೂ ಬೇಕಾದಷ್ಟು ಸಮಸ್ಯೆ ಇದೆ. ಕೇಳಿರೋದು ಏನು, ಹೇಳ್ತಾ ಇರೋದು ಏನು ನೀವೇ ನೋಡಿ. ಇಲ್ಲಿ CT ರವಿ ಅವರು ಕೇಳಿರೋದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಬಗ್ಗೆ. ಆದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಏನು ಹೇಳ್ತಾ ಇರೋದು ಅವ್ರಿಗೆ ಗೊತ್ತು. ಟನಲ್ಗೆ ಎಷ್ಟು ಖರ್ಚು ಬರುತ್ತೆ ಅದು ಕೇಳಿರೋದು ಆ ಟನಲ್ಗೆ ರಿಪೋರ್ಟ್ ಮಾಡಿದಾರಲ್ವಾ, ಅದಕ್ಕೆ ಎಷ್ಟು ಕಾಸ್ಟ್ ಬಂದಿದೆ, ಅದಕ್ಕೆ ಇವ್ರ ಜವಾಬು ಸರಿನಾ? ನೀವೇ ಹೇಳಿ.